ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸುವ ಹಬ್ಬ. ಈ ದಿನದಂದು ನಾಗರ ಕಲ್ಲುಗಳಿಗೆ ಅಥವಾ ಹುತ್ತಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸಲಾಗುತ್ತದೆ. ಪೌರಾಣಿಕ ಇತಿಹಾಸದ ಪ್ರಕಾರ ಈ ನಾಗರ ಪಂಚಮಿ ದಿನದಂದು ಶ್ರೀಕೃಷ್ಣನು ಕಾಳಿಂಗನೆಂಬ ಸರ್ಪವನ್ನ ಮರ್ದಿಸುತ್ತಾನೆ. ಹಾಗೆ ಮಹಾಭಾರತದ ಅನುಸಾರ ಇದೇ ಪಂಚಮಿಯ ದಿನದಂದು ಜನಮೇಜಯನು ಕೈಗೊಂಡ ಸರ್ಪದಹನದ ಮಹಾಯಜ್ಞವನ್ನು ಆಸ್ತಿಕ ಮುನಿಗಳು ನಿಲ್ಲಿಸುತ್ತಾರೆ. ನಾಗಪಂಚಮಿಯ ದಿನವೇ ನಾಗಗಳ ಜನ್ಮವಾಯಿತು ಎಂದು ಸಹ ಹೇಳಲಾಗುತ್ತದೆ. ನಾಗಪಂಚಮಿಯ ದಿನದಂದು ನಾಗದೇವತೆಗಳಿಗೆ ಪೂಜೆ ಸಲ್ಲಿಸಿ ನಾಗಪಂಚಮಿಯ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದರೆ ನಮ್ಮ ಜೀವನದ ಸರ್ವ ಸಮಸ್ಯೆಗಳು ನಾಶವಾಗುತ್ತದೆ, ಹಾಗೆಯೇ ಇಷ್ಟಾರ್ಥ ಸಿದ್ಧಿಸುತ್ತದೆ. ಈಗ ನಾಗಪಂಚಮಿಯ ಕಥೆಯನ್ನ ಕೇಳೋಣ. ಪ್ರಾಚೀನ ಕಾಲದಲ್ಲಿ ಒಬ್ಬ ಸಾಹುಕಾರನಿದ್ದನು.